ಬೆಂಗಳೂರು ಫಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. ಬೇಲಿನೇ ಎದ್ದು ಬಂದು ಹೊಲನ ನಾಶ ಮಾಡಿದ್ರೆ ಏನಾಗುತ್ತೆ ಹೇಳಿ? ಆಗಬಾರದೇ ಆಗುತ್ತೆ. ಅದೇ ರೀತಿ ಜನರಿಗೆ ರಕ್ಷಣೆ ಕೊಡೋ ಪೊಲೀಸ್ ಪೇದೆಯೊಬ್ಬನ ಪೋಲಿ ಆಟಕ್ಕೆ ಬೇಸತ್ತು ಆತನಿಗೆ ಸ್ಥಳೀಯರು ಹೆಗ್ಗಾಮುಗ್ಗಾ ಗೂಸಾ ಕೊಟ್ಟಿರುವ ಘಟನೆ ಬೆಂಗಳೂರಿನ ಬನಶಂಕರಿಯಲ್ಲಿ ನಡೆದಿದೆ. ಜೆಪಿ ನಗರ ಪೊಲೀಸ್ ಠಾಣೆಯಲ್ಲಿ ಪೇದೆಯಾಗಿರೋ ಶ್ರೀನಿವಾಸ್ ಎಂಬಾತ ನಿನ್ನೆ ರಾತ್ರಿ ಸ್ಥಳೀಯರಿಂದ ಥಳಿಸಿಕೊಂಡಾತ. ಕಾರಣ, ಈತ ಬನಶಂಕರಿಯಲ್ಲಿ ಪ್ರತ್ಯೇಕವಾಗಿ ಬಾಡಿಗೆ ಮನೆ ಮಾಡಿಕೊಂಡಿದ್ದು, ಅದೇ ರಸ್ತೆಯಲ್ಲಿ ರಾತ್ರಿ ವೇಳೆ ಬೇರೆಯವರ ಮನೆಯ ಬಾಗಿಲನ್ನ ತಟ್ಟಿ ಓಡಿ ಹೋಗುವುದು, ಗಂಡ ಹೆಂಡತಿ ಮಲಗಿರೋ ಕೋಣೆಯ ಕಿಟಕಿಯನ್ನ ತೆಗೆದು ನೋಡೋದು, ಮಹಿಳೆಯರು ಸ್ನಾನ ಮಾಡ್ತಾ ಇದ್ರೆ ಇಣುಕಿ ನೋಡೋದು, ನಂತರ ಮನೆಯಲ್ಲಿ ಪ್ರತಿನಿತ್ಯ ಬ್ಲೂ ಫಿಲ್ಮ್ ನೋಡೋದೇ ಈತನ ಕೆಲಸ ಆಗಿತ್ತು. ಇದಕ್ಕೆ ಬೇಸತ್ತ ಸ್ಥಳೀಯರು ನಿನ್ನೆ ರಾತ್ರಿ ಮನೆಗೆ ನುಗ್ಗಿ ಹೆಗ್ಗಾಮುಗ್ಗಾ ಥಳಿಸಿದ್ರು. ನಂತರ ಬನಶಂಕರಿ ಪೊಲೀಸರಿಗೆ ಶ್ರೀನಿವಾಸನನ್ನ ಒಪ್ಪಿಸಲಾಗಿದೆ. ಸಿಲಿಕಾನ್ ಸಿಟಿಯ ಕೆರೆಗಳಿಗೆ ಅದರದ್ದೇ ಆದ ಮಹತ್ವವಿದೆ. ಅದರಲ್ಲೂ ಪದ್ಮನಾಭನಗರ ವಿಧಾನಸಭೆ ಕ್ಷೇತ್ರದ ಯಡಿಯೂರು ಕೆರೆ ಐತಿಹಾಸಿಕ ಘಟನೆಗಳ ಆಗರ. ಆದರೆ ಕೆರೆ ಇದೀಗ ಒತ್ತುವರಿ ಸಮಸ್ಯೆಗೆ ಒಳಗಾಗಿದೆ. ಇನ್ನೊಂದೆಡೆ ಕಸದ ಪೆಡಂಭೂತ ಕೆರೆಯನ್ನ ಇಂಚಿಂಚು ಕೊಲ್ತಾ ಇದೆ. ವಿಶಾಲವಾಗಿ ಹರಡಿಕೊಂಡಿರುವ ನೀರು, ಅದರ ಮಧ್ಯೆ ಪಕ್ಷಿಗಳ ಕಲರವ. ಹೌದು, ಇದು ನಗರದ ಯಡಿಯೂರು ಕೆರೆಯ ಸುಂದರ ನೋಟ. 1400 ವರ್ಷಗಳ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಈ ಕೆರೆ ಹೊಯ್ಸಳರ ನಾಟ್ಯ ರಾಣಿ ಶಾಂತಲೆಯ ಗತ ವೈಭವದೊಂದಿಗೆ ತಳುಕು ಹಾಕಿಕೊಂಡಿದೆ. ಹೀಗಿದ್ದರೂ ಈ ಸುಂದರ ಕೆರೆ ಒತ್ತುವರಿಯ ಸಮಸ್ಯೆಗೆ ಒಳಗಾಗಿದೆ. ಸುಮಾರು 19 ಎಕರೆಯಷ್ಟು ವಿಸ್ತೀರ್ಣ ಹೊಂದಿದ್ದ ಕೆರೆ ಇದೀಗ 11 ಎಕರೆಗೆ ಬಂದು ನಿಂತಿದೆ. ಸುಮಾರು 19 ಎಕರೆಗಿಂತಲೂ ವಿಶಾಲವಾಗಿದ್ದಂಥ ಕೆರೆ 1984-1980 ಅವಧಿನಲ್ಲಿ ಒತ್ತುವರಿಯಾಗಿ ಕ್ರಮೇಣ ತಾವೆಲ್ಲ ಕಾಣ್ಬೋದು. ಈಗ 11.5 ಎಕರೆ 12 ಎಕರೆಗೆ ಬಂದು ನಿಂತಿದೆ. ಸುಮಾರು ಒಂದು 7 ಎಕರೆಯಿಂದ 8 ಎಕರೆಯಷ್ಟು ಒತ್ತುವರಿ ಆಗಿ ಈಗ ಉಳ್ಕೊಂಡಿದೆ. ಇಲ್ಲಿ ಆದಷ್ಟು ಕಾಂಕ್ರೀಟೀಕರಣ ಕಡಿಮೆ ಮಾಡಿ ಇಲ್ಲಿ ಈ ಕೆರೆಯ 3ನೇ ಒಂದು ಭಾಗದಲ್ಲಿ ಪಕ್ಷಿಧಾಮ ಮಾಡಬೇಕು ಅನ್ನೋ ಒಂದು ಇದಿಟ್ಕೊಂಡು 3ನೇ ಒಂದು ಭಾಗದಲ್ಲಿ ನಾವು ಪಕ್ಷಿಧಾಮ ಒಂದು ಮಾಡೋದಕ್ಕೆ ಹೊರಟಿದ್ದೀವಿ. ಅರಣ್ಯ ಇಲಾಖೆ ಸುಪರ್ದಿಯಲ್ಲಿದ್ದ ಕೆರೆಯನ್ನ ಹಲವು ವರ್ಷಗಳ ಹಿಂದೆ ಬಿಬಿಎಂಪಿ ವ್ಯಾಪ್ತಿಗೆ ನೀಡಲಾಗಿದೆ. ಪಾಲಿಕೆ ಕೂಡ ಕೆರೆಯ ಸುಸ್ಥಿತಿಗೆ ಸಾಕಷ್ಟು ಶ್ರಮಿಸುತ್ತಿದೆ. ಆದರೆ ವಿಪರ್ಯಾಸ ಅಂದ್ರೆ ಪ್ರಜ್ಞಾವಂತರೇ ಕೆರೆಗೆ ಕಸದ ರಾಶಿ ತಂದು ಹಾಕುತ್ತಿದ್ದಾರೆ. ಇದು ಸಮಸ್ಯೆಯನ್ನ ಮತ್ತಷ್ಟು ಬಿಗಡಾಯಿಸಿದೆ. ಹೀಗಾಗಿ ಕೆರೆಯ ತಡೆಗೋಡೆಯನ್ನ ಪಾಲಿಕೆ ಇನ್ನಷ್ಟು ಎತ್ತರಿಸಲಿ ಎನ್ನುವುದು ಸಾರ್ವಜನಿಕರ ಇಂಗಿತ. ಕೆಲವು ಬುದ್ಧಿಜೀವಿಗಳು ಇವಾಗ ಅಲ್ಲಿ ಮೇನ್ ರೋಡಲ್ಲಿ ಏನಿದೆ, ಮೇನ್ ರೋಡಲ್ಲಿ ಬರ್ತಾರೆ. ಅವ್ರ ಮನೇಲಿ ಪೂಜೆ ಮಾಡಿರೋ ಅಂಥ ಏನಿದೆ, ಆ ಸಾಮಾನಾಗಲಿ, ಇನ್ನೊಂದು ಕಾಯಿ ಆಗಲಿ, ಆ ಥರ ಆಗಲಿ, ತಿಥಿದು ಏನೇನಿರುತ್ತೆ ಅದನ್ನೆಲ್ಲ ಕವರಲ್ಲಿ ಎತ್ಕೊಂಡು ಬಂದು ಅಲ್ಲಿಂದ ಎಸ್ಬಿಟ್ಟು ಹೋಗಿ ಕೆರೆನ ಸ್ವಲ್ಪ ಹಾಳು ಮಾಡೋದಕ್ಕೆ ಆದಷ್ಟು ಎಜುಕೇಟೆಡ್ಸೇ ಸ್ವಲ್ಪ ಇದು ಮಾಡ್ತಾಯಿದ್ದಾರೆ. ಅವ್ರು ಸ್ವಲ್ಪ ಅದನ್ನು ತಡೆಗಟ್ಟೋದಕ್ಕೆ ಇಲ್ಲಿನ ಬಡಾವಣೆಯ ನಮ್ಮ ಇವರ ವಾರ್ಡಿನ ಕಾರ್ಪೊರೇಟರ್ ಆದಂಥ ರಮೇಶ್ ಅವರು ಸಹ ಒಂದು ಮುತುವರ್ಜಿ ತಗೊಂಡು ಅದಕ್ಕೊಂದು ಸ್ಕೀಮ್ಸ್ ಏನು ಇದು ಮಾಡ್ಕೊಂಡಿದ್ದಾರೆ. ಸದ್ಯ ಕೆರೆ ಅಭಿವೃದ್ಧಿಗೆ ಬಿಬಿಎಂಪಿ ಸುಮಾರು 2 ಕೋಟಿಯಷ್ಟು ಹಣ ತೆಗೆದಿರಿಸಿದೆ. ಇದರಲ್ಲಿ ಕೆರೆ ಮಧ್ಯೆ ಸ್ವಾಮಿ ವಿವೇಕಾನಂದರ ಕಂಚಿನ ಪ್ರತಿಮೆ ಹಾಗೂ ಬರ್ಡ್ ಸೆಂಚುರಿ ನಿರ್ಮಿಸುವ ಇರಾದೆ ಪಾಲಿಕೆಗಿದೆ. ಒಟ್ನಲ್ಲಿ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಕೆರೆಯನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಸಾರ್ವಜನಿಕರು ಬಿಬಿಎಂಪಿಯೊಂದಿಗೆ ಕೈಜೋಡಿಸಬೇಕಾಗಿದೆ. ಬೆಂಗಳೂರಿನಿಂದ ಕ್ಯಾಮೆರಾ ಪರ್ಸನ್ ಕುಮಾರ್ ಜೊತೆ ಪಿ ಮಧುಸೂದನ್, ಸುವರ್ಣ ನ್ಯೂಸ್. ಇನ್ನು ಸಿಲಿಕಾನ್ ಸಿಟಿಯಲ್ಲಿ ಈಗಾಗಲೇ ಮಾಯವಾಗಿರೋ ಕೆರೆಗಳು ಬೇರೆ ಬೇರೆ ರೂಪ ಪಡೆದಿವೆ. ಯಾವ್ಯಾವ ಕೆರೆಗಳು ಅಂತ ಬನ್ನಿ ನೋಡೋಣ. ಸುಭಾಷ್ ನಗರ ಕೆರೆ, ಕುರುಬರಹಳ್ಳಿ ಕೆರೆ ಹಾಗೂ ಕೋಡಿಹಳ್ಳಿ ಕೆರೆಗಳು ಬಡಾವಣೆಗಳಾಗಿ ಮಾರ್ಪಟ್ಟಿವೆ.